ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಯಿ ನ್ಯೂಟ್ರಿಷನ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನಗೆ ಹುಷಾರಿಲ್ಲದ ಕಾರಣ ಒಂದು ವಾರದಿಂದ ಯಾವುದೇ ರೀತಿಯಾದಂಥ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆಕಾಯಿಯಿಂದ ಸಿಗುವಂತಹ ಕ್ಯಾಲ್ಶಿಯಂ ಪ್ರೋಟೀನ್ಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ನುಗ್ಗೆಕಾಯಿ ಸಾಂಬಾರು ಎಲ್ಲರೂ ಮಾಡ್ತಾರೆ ನಾರ್ಮಲಿ ಅವರೇ ಬೇಳೆ ಹಾಕಿ. ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇವಾಗ ನೀವು ನೋಡ್ತಿರ್ಬೋದು, ನುಗ್ಗೆಕಾಯಿಯನ್ನು ಮಾತ್ರ ನಾನು ಸಪ್ರೇಟ್ ಪಾತ್ರೆಯಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ನುಗ್ಗೆಕಾಯಿಯಿಂದ ನಮಗೆ ಕ್ಯಾಲ್ಶಿಯಂ ಅಂಶ ತುಂಬಾ ಸಿಗುತ್ತೆ. ಹಾಗೆ ಬ್ಲಡ್ ಯಾರಿಗೆಲ್ಲ ಕಮ್ಮಿ ಇರುತ್ತೆ ಅದು ತುಂಬಾ ಬೇಗ ಹೈಕ್ ಆಗುತ್ತೆ, ನುಗ್ಗೆ ಸೊಪ್ಪು ಆಗಿರ್ಬೋದು, ನುಗ್ಗೆಕಾಯಿ ತಿನ್ನೋದ್ರಿಂದ. ಸೊ ಇವಾಗ ನೀವು ನೋಡ್ತಿರ್ಬೋದು, ನಾನು ನುಗ್ಗೆಕಾಯಿಯನ್ನು ಸಪ್ರೇಟ್ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಹಸಿ ಅವರೆಕಾಳು, ತೊಗರಿಬೇಳೆ ಮತ್ತು ಟೊಮೊಟೊವನ್ನು ಕೂಡ ನಾನು ಸಪ್ರೇಟ್ ಒಂದು ವಿಸಿಲನ್ನು ಕುಕ್ಕರ್ಗೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಸೊ ನಮಗೆ ಕ್ಯಾಲ್ಶಿಯಂ ಸಿಗಬೇಕು ಅಂತಂದರೆ ಮಾತ್ರೆ ತಿನ್ನೋದ್ರಿಂದ ಆಗಿರ್ಬೋದು, ಅಥವಾ ಮಾಂಸ, ನಮಗೆ ಗೊತ್ತಿದೆ ಕ್ಯಾಲ್ಶಿಯಂ ಯಾವ್ಯಾವುದರಿಂದ ಸಿಗುತ್ತೆ ಅಂತ ಹೇಳಿ, ಅದನ್ನೇ ತಿನ್ನಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಯಾಕಂದರೆ ಟ್ಯಾಬ್ಲೆಟ್ಸು ಜಾಸ್ತಿಯಾಗಿ ಯೂಸ್ ಮಾಡಬಾರ್ದು. ನಾವು ಮನೆಯಲ್ಲೇ ಕೆಲವೊಂದು ಮೆಡಿಸನ್ಗಳು ಗೊತ್ತಿರುತ್ತೆ, ಆದರೂ ಕೂಡ ನಾವು ಮಾಡೋದಿಲ್ಲ. ಸೊ ಈ ನುಗ್ಗೆಕಾಯಿಯಿಂದ ಕ್ಯಾಲ್ಶಿಯಂ ಅಂಶ ಆಗಿರ್ಬೋದು, ಪ್ರೋಟೀನು ನಮಗೆ ಮಾಂಸ ಏನು ನಾನ್ ವೆಜ್ ತಿಂತೀವಲ್ವ ಅದಕ್ಕಿಂತ 3 ಪಟ್ಟು ನಮಗೆ ಜಾಸ್ತಿ ಸಿಗುತ್ತೆ. ಸೊ ಈಗ ನಾನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ನಾನು ಟೊಮೆಟೊ ಬೇಯಿಸೋದಕ್ಕೆ ಹಾಕಿದ್ದೆ. ಈಗ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಸಪ್ರೇಟ್ ನೆನೆಸಿಟ್ಕೊಂಡಿದ್ದೆ. ಈಗ ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣಿನ ನೀರಿಗೇ ಸಾಂಬಾರು ಪುಡಿ ನಾವೇನು ಮನೆಗೆ ಯೂಸ್ ಮಾಡ್ತೀವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನು. ಹಾಗೆ ಜೊತೆಗೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿಯನ್ನು ಕೂಡ ನಾನು 2 ಸ್ಪೂನ್ ಯೂಸ್ ಮಾಡಿದ್ದೀನಿ. ನಾನು ಯಾವುದೇ ರೀತಿಯಾದಂತಹ ಮಸಾಲೆಗಳನ್ನ ನಾನು ರುಬ್ಬಿ ಮಾಡೋದಿಲ್ಲ. ಯಾಕಂದರೆ ಬೇಸಿಗೆ ಜಾಸ್ತಿ ಇರುವ ಕಾರಣ ಮಸಾಲೆ ಜಾಸ್ತಿ ತಿಂದಷ್ಟು ಬೇಗ ಜೀರ್ಣ ಆಗೋದಿಲ್ಲ. ಸೊ ಈ ರೀತಿ ಮಾಡಿದ್ರೆ ಮದುವೆಗಳಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೆ ಸೇಮ್ ಹಾಗೇ ಇರುತ್ತೆ. ಹಸಿ ಅವರೆಕಾಳು ಹಾಕಿ ನಾವು ಬರೀ ಹುಳಿ ಮಾತ್ರ ಮಾಡ್ತೀವಿ, ಇದಕ್ಕಿದ ಬೇಳೆ ಸಾಂಬಾರು ಮಾಡ್ತೀವಿ. ಬಟ್ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನುಗ್ಗೆಕಾಯಿಯಿಂದ ಹೀಟು ಅಂತ ಹೇಳಿ ತಿಂದಿರನ ಇರಬಾರ್ದು. ಇದರಿಂದ ರಕ್ತ ಬೇಗನೆ ಜಾಸ್ತಿ ಆಗುತ್ತೆ. ದಾಳಿಂಬೆ ಜೊತೆಗೆ ಖರ್ಜೂರ ಅದೆಲ್ಲ ಎಷ್ಟು ರಕ್ತ ನಮಗೆ ಬೇಗ ಹೆಚ್ಚು ಮಾಡುತ್ತೆ, ಅಷ್ಟೇ ಪವರು ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ಕೂಡ ಇದೆ. ಸೊ ಈಗ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ಒಗ್ಗರಣೆ ಮಾಡಿ ಮತ್ತೆ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಕಾರಣ ನನಗೆ ಹುಷಾರಿಲ್ಲದ ಕಾರಣ ಕೋಲ್ಡ್ ಆಗಿದೆ, ಇನ್ನೂ ಗಂಟಲು ಸರಿ ಆಗ್ತಿಲ್ಲ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ಸೊ ಈಗ ಸಾಂಬಾರು ಕುದೀತಾ ಇದೆ, ನೋಡ್ತಾ ಇರ್ಬೋದು. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮತ್ತು ಸಿಂಪಲ್ಲಾಗಿ ಮಸಾಲೆ ರುಬ್ದಿರನೇ ಮಾಡುವಂತಹ ಸಾಂಬಾರಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.